ಬಾರಿ ಸುಟ್ಟ ಸ್ಥಿತಿಯಲ್ಲಿ ಯುವತಿಯ ಶವ ಪತ್ತೆ ಕೇಸ್. ಆರೋಪಿಗೆ ಇರುವ ಕಾಯಿಲೆ ಗೊತ್ತಾಗಿ ಹುಡುಗಿ ಮಾಡಿದ್ದೇನು? ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಶಿಕ್ಷಕರನ್ನೆಲ್ಲ ಕೊಲೆ ಮಾಡಿ ಅತ್ಯಾಚಾರ ಮಾಡಕ್ ಬಿಟ್ಬಿಟ್ರೆ ನಿಮ್ಮಂತ ಪೊಲೀಸ್ ಇಲಾಖೆ ಏನಕ್ಕಿರ್ಬೇಕು? ನೀವ್ಯಾಕೆ ಈ ಸ್ಥಾನದಲ್ಲಿ ಇರಬೇಕು? ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಯುವಕ 2 ಬಾರಿ ಪೆಟ್ರೋಲ್ ಖರೀದಿಸಿದ್ದೇಕೆ? ರಜೆ ಕೊಡಿ ಮನೆಗೆ ಹೋಗ್ತೀನಿ ಎಂದು ಲೀವ್ ಲೆಟರ್ ಅನ್ನ ಕೊಟ್ಟು ಹಾಸ್ಟೆಲ್ ಬಿಟ್ಟು ವಿದ್ಯಾರ್ಥಿನಿ ಕೊನೆಗೆ ಅರೆಬರೆ ಸುಟ್ಟ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಹಾಗಾದ್ರೆ ಆಕೆ ಹಾಸ್ಟೆಲ್ನಿಂದ ಹೋಗಿದ್ದೆಲ್ಲಿಗೆ? ಕೊನೆಗೆ ಏನಾಯ್ತು ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಕೋಟೆನಾಡು ಚಿತ್ರದುರ್ಗದಲ್ಲಿ ಬೆಚ್ಚಿ ಬೀಳಿಸುವಂತೆ ಭೀಕರ ಹತ್ಯೆ ನಡೆದಿದೆ. ಮೊನ್ನೆ ನಗರದ ಹೊರ ವಲಯದ ಗೋನೂರು ಸಮೀಪ ವರ್ಷಿತಾ ಎಂಬ ಸುಮಾರು 20 ವರ್ಷದ ಯುವತಿಯ ಶವ ಸಿಕ್ಕಿತ್ತು. ಬಳಿಕ ಆಕೆಯ ಹಿನ್ನೆಲೆ ವಿಚಾರಿಸಿದಾಗ ವರ್ಷಿತಾ ಮೂಲತಃ ಕೋವರೆಹಟ್ಟಿ ಗ್ರಾಮದ ತಿಪ್ಪೇಸ್ವಾಮಿ ಹಾಗೂ ಜ್ಯೋತಿ ದಂಪತಿಯ ಮಗಳು ಎಂದು ತಿಳಿದುಬಂದಿದೆ. ಯುವತಿ ವರ್ಷಿತಾ ಚಿತ್ರದುರ್ಗದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದ್ವಿತೀಯ BA ಓದ್ತಾ ಇದ್ದು, ಆಗಸ್ಟ್ 14ರಂದು ಹಾಸ್ಟೆಲ್ನಿಂದ ನಾನು ಮನೆಗೆ ಹೋಗ್ತಿದ್ದೇನೆ ಎಂದು ಲೀವ್ ಲೆಟರ್ ಅನ್ನ ಕೊಟ್ಟು ಚೇತನ್ ಎಂಬ ಹುಡುಗನ ಜೊತೆ ಹೋಗಿದ್ದಾಳೆ. ಬಳಿಕ ಮನೆಯವರು 2-3 ಬಾರಿ ಕರೆ ಮಾಡಿದ್ದಾರೆ. ಆಕೆ ಕೊನೆಯದಾಗಿ ಆಕೆಯ ತಾಯಿಯ ಜೊತೆ ಮಾತನಾಡಿದ್ದು, ಆರೋಪಿ ಚೇತನ್ ಜೊತೆ ಹೋಗೋದಾಗಿ ಹೋಗಿದ್ದಾಳೆ. ಬಳಿಕ ವರ್ಷಿತಾ ಮೊಬೈಲ್ ಸ್ವಿಚ್ ಆಫ್ ಬಂದಿದೆ. ಇದರಿಂದ ಆತಂಕಗೊಂಡ ಪೋಷಕರು ಪೊಲೀಸ್ ಠಾಣೆಗೆ ದೂರನ್ನ ನೀಡಲು ಬಂದಾಗ ಮಗಳ ಶವದ ಗುರುತು ಪತ್ತೆ ಮಾಡಿದ್ದು, ಮಗಳ ಶವದ ಸ್ಥಿತಿ ಕಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪೊಲೀಸರು ವರ್ಷಿತಾ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಚೇತನ್ ಎಂಬ ಹುಡುಗನಿಗೆ ಕರೆ ಮಾಡಿರುವುದು ಪತ್ತೆಯಾಗಿದೆ. ಬಳಿಕ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಆ ಪಾಪಿ ಎಲ್ಲ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಆರೋಪಿ ಚೇತನ್ ಹಾಗೂ ವರ್ಷಿತಾ ಮಧ್ಯೆ ಲವ್ ಆಗಿದ್ದು, ಆದರೆ ಆರೋಪಿ ಚೇತನ್ಗೆ ಭಯಾನಕ ಕಾಯಿಲೆಯೊಂದು ಇದ್ದದ್ದನ್ನ ತಿಳಿದ ವರ್ಷಿತಾ ಬೇರೊಬ್ಬನನ್ನ ಲವ್ ಮಾಡ್ತಾ ಇದ್ಲು. ಜೊತೆಗೆ ಒಂದೇ ಮೊಬೈಲ್ನಲ್ಲಿ 18 ಸಿಮ್ ಅನ್ನ ಚೇಂಜ್ ಮಾಡಿದ್ಲು. ಇದರಿಂದ ಅನುಮಾನಗೊಂಡಿದ್ದ ಚೇತನ್ ಇದೇ ವಿಚಾರವಾಗಿ ಇಬ್ಬರ ಮಧ್ಯೆ ಜಗಳ ನಡೆದಿದೆ. ಇನ್ನು ಹಾಸ್ಟೆಲ್ನಿಂದ ಕರೆದುಕೊಂಡು ಹೋಗುವ ಮೊದಲೇ ಚೇತನ್ ಕೊಲೆಗೆ ಪ್ಲಾನ್ ಮಾಡಿದ್ದ ಎಂಬುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಒಂದೇ ಪೆಟ್ರೋಲ್ ಬಂಕ್ನಲ್ಲಿ 2 ಬಾರಿ ಪೆಟ್ರೋಲ್ ತೆಗೆದುಕೊಂಡು ಹೋಗಿದ್ದಾನೆ ಎಂಬುದು ಇನ್ನಷ್ಟು ಪುಷ್ಟಿ ನೀಡಿದೆ. ಇನ್ನು 14ರಂದು ಹಾಸ್ಟೆಲ್ನಿಂದ ಹೋದ ಆರೋಪಿ ಚೇತನ್ ಹಾಗೂ ವರ್ಷಿತಾ 4 ದಿನ ಎಲ್ಲಿಗೆ ಹೋಗಿದ್ರು? ಅಷ್ಟು ದಿನ ಮನೆಯವರು ಯಾರು ಆಕೆಯನ್ನ ಹುಡುಕಾಟ ನಡೆಸಲಿಲ್ವಾ ಎಂಬ ಪ್ರಶ್ನೆಗಳು ಹುಟ್ಟಿದ್ದು, ಪೊಲೀಸರು ಈಗಾಗಲೇ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಡಿಸಿ ವೃತ್ತದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಿ ವರ್ಷಿತಾ ಸಾವಿಗೆ ಪೊಲೀಸರು ನ್ಯಾಯ ಕೊಡಿಸಬೇಕು. ಕೂಡಲೇ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಬರಬೇಕೆಂದು ಪಟ್ಟು ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ರು. ಇದೇ ವೇಳೆ ಜಿಲ್ಲಾಧಿಕಾರಿ ವೆಂಕಟೇಶ್ ಹೋರಾಟಗಾರರನ್ನ ಭೇಟಿ ಮಾಡಿ ಘಟನೆ ಸಂಬಂಧ ಈಗಾಗಲೇ ತ್ವರಿತ ಗತಿಯಲ್ಲಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸುವ ಕೆಲಸ ಮಾಡಿ ವರ್ಷಿತಾ ಸಾವಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತೇವೆ ಎಂದು ಹೇಳಿದ್ರು. ಆದರೂ ಪ್ರತಿಭಟನಾಕಾರರು ಸಚಿವರು ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಏನೋ ಇಡೀ ದೇಶವೇ ಚಿತ್ರದುರ್ಗದ ಕಡೆ ಗಮನ ಕೊಡಬೇಕು. ಮೊದಲನೇದಾಗಿ ರಾಜ್ಯ ಸರ್ಕಾರ ಅಧಿವೇಶನ ನಡೀತಾ ಇದೆ. ಎಮ್ಮೆ ಚರ್ಮದ ಜಿಲ್ಲಾ ಮಂತ್ರಿಗಳು, ಗೃಹ ಸಚಿವರು, ಮುಖ್ಯಮಂತ್ರಿಗಳು ಒಬ್ಬ ದಲಿತ ವಿದ್ಯಾರ್ಥಿನಿಯ ಅತ್ಯಾಚಾರ ನಡೆದು ಸುಟ್ಟು ಕೊಲೆ ಮಾಡಿರ್ತಕ್ಕಂಥ ಘಟನೆ ದೇಶವ್ಯಾಪ್ತಿ ಹರಿದಾಡ್ತಿದ್ರು ಕೂಡ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ರು ಕೂಡ ಮೌನ ವಹಿಸಿರ್ತಕ್ಕಂಥದ್ದು ಖಂಡನೀಯ. ಜಿಲ್ಲಾ ಮಂತ್ರಿಗಳು ಹಿರಿಯೂರಿಂದ ಬರಲಿಕ್ಕೆ ಅವರ ಗಾಡಿಯಲ್ಲಿ 25 ನಿಮಿಷ, ಬೆಂಗಳೂರಿಂದ ಬರಲಿಕ್ಕೆ 2 ಗಂಟೆ. ಅಲ್ಲ ಸ್ವಾಮಿ, ನಿಮ್ಮ ಕ್ಷೇತ್ರದ ಒಂದು ವಿದ್ಯಾರ್ಥಿನಿ ಕೊಲೆ ಆಗಿದೆ, ಅತ್ಯಾಚಾರ ಆಗಿ ಕೊಲೆ ಆಗಿದೆ. ಆ ವಿದ್ಯಾರ್ಥಿನಿ ಕುಟುಂಬದವ್ರನ್ನ ಸಾಂತ್ವನ ಹೇಳಬೇಕು, ನ್ಯಾಯ ಕೊಡಿಸ್ಬೇಕು, ಆರೋಪಿಗಳನ್ನ ಅರೆಸ್ಟ್ ಮಾಡಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ಅದು ಬಿಟ್ಟು ಈ ಒಂದು ಕೊಲೆಗೆ ಸರ್ಕಾರ, ಗೃಹ ಇಲಾಖೆ ಸತ್ತೋಗಿದೆ. ಇವತ್ತು ಮರಣಗಳ ಹೋಮವನ್ನು ನಡೆಸುವಂತ ಸರ್ಕಾರ ನಡೆಸ್ತಾ ಇದ್ದೀರಾ. ಇವತ್ತು ಚಿತ್ರದುರ್ಗದಲ್ಲಿ ಏನು ಈ ಘಟನೆ ನಡೆದಿದೆ ಮರುಕಳಿಸಬಾರ್ದು ಅಂತಂದ್ರೆ ಏನು ಆರೋಪಿತರನ್ನ ಗುಂಡಿಕ್ಕಿ ಕೊಲ್ಲುವಂತ ಕೆಲಸ ಮಾಡಬೇಕು. ಈಗಾಗಲೇ ಏನು ಪೊಲೀಸರು ಹೇಳ್ತಿದ್ದಾರೆ, ಕ್ಯಾನ್ಸರ್ ಪೀಡಿತ ಆರೋಪಿ ಅಂತ ಹೇಳ್ತಾರೆ. ಕ್ಯಾನ್ಸರನ ಇರಲಿ, ಏಡ್ಸನ ಇರಲಿ, ಯಾವನ ಆಗಿರಲಿ, ಗುಂಡಿ ಕೊಡಿಬೇಕು ಸ್ವಾಮಿ.
ಯಾವುದೋ ಇದು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕರ್ನೆಲ್ಲ ಕೊಲೆ ಮಾಡಿ ಅತ್ಯಾಚಾರ ಮಾಡಕ್ಕೆ ಬಿಟ್ಬಿಟ್ರೆ ನಿಮ್ಮಂಥ ಪೊಲೀಸ್ ಇಲಾಖೆ ಏನಕ್ಕಿರಬೇಕು? ನೀವ್ಯಾಕೆ ಈ ಸ್ಥಾನದಲ್ಲಿ ಇರಬೇಕು? ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಈ ಕೂಡಲೇ ಅಂತ ಅಧಿಕಾರನ ಅಮಾನತುಗೊಳಿಸ್ಬೇಕು. ಈ ಕೂಡಲೇ ಗೃಹ ಮಂತ್ರಿಗಳು ಇವತ್ತೇನು ರೇಣುಕಾ ಸ್ವಾಮಿ ಮನೆಗೆ ಯಾವ ರೀತಿ ಭೇಟಿ ಕೊಟ್ಟರು ಸರ್ಕಾರ, ಆ ರೀತಿ ಮೃತಳ ಕುಟುಂಬದ ಮನೆಗೆ ಬರಬೇಕು, ಸಾಂತ್ವನವನ್ನು ಹೇಳಬೇಕು, ಪರಿಹಾರವನ್ನು ಕೊಡಬೇಕು, ಮತ್ತೆ ಆರೋಪಿತರನ್ನ ಬಂಧಿಸೋವರೆಗೂ ಸಂಪೂರ್ಣವಾಗಿ ಹೆಣ ಎತ್ತಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಅತ್ತ ಪ್ರತಿಭಟನಾಕಾರರು ಹೈವೇಯಲ್ಲಿಯೇ ಉಸ್ತುವಾರಿ ಡಿ ಸುಧಾಕರ್ರನ್ನ ತಡೆದು ನಮಗೆ ನ್ಯಾಯ ಬೇಕು ಎಂದು ಪಟ್ಟು ಹಿಡಿದ್ರು. ಈ ವೇಳೆ ಚಿತ್ರದುರ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಮಾತನಾಡಿ, ವರ್ಷಿತಾ ಕೊಲೆ ಪ್ರಕರಣ ಶಂಕಿತ ಆರೋಪಿಯನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಈಗ ಪೋಸ್ಟ್ ಮಾರ್ಟಂ ಬಳಿಕ ತನಿಖೆ ನಡೆಯುತ್ತೆ. ಅವರ ಕುಟುಂಬಕ್ಕೆ ಕಾನೂನಿನಲ್ಲಿರುವವರು ಸಹಾಯ ಮಾಡ್ತೀವಿ. ಸಿಎಂ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸಲು ಪ್ರಯತ್ನ ಮಾಡ್ತೀವಿ. ಅವರು ನನ್ನ ಕ್ಷೇತ್ರದವರಾದ್ರಿಂದ ವೈಯಕ್ತಿಕವಾಗಿ ಸಹಾಯ ಮಾಡ್ತೀನಿ ಎಂದಿದ್ದಾರೆ. ಗ್ರಾಮದ ವರ್ಷಿತಾ ಅನ್ನೋ ಒಂದು ಹುಡುಗಿ ಏನು ಹಾಸ್ಟೆಲಲ್ಲಿ ಓದ್ತಾ ಇದ್ಲು, ಆರೋಪಿ ಶಂಕಿತ ಆರೋಪಿಯನ್ನು ಕೂಡ ಇವತ್ತು ಪೊಲೀಸ್ನವರು ವಿಚಾರಣೆ ಮಾಡಲಿಕ್ಕೆ ಅವರ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಈಗ ಪೋಸ್ಟ್ ಮಾರ್ಟಮ್ ಆಗಬೇಕು, ತದನಂತರ ಮುಂದಿನ ಫಾರ್ಮ್ಯಾಲಿಟೀಸು ತನಿಖೆ ಮುಂದುವರಿಯುತ್ತೆ. ಖಂಡಿತ ಕೊಡಿಸ್ತೀವಿ. ಖಂಡಿತ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ನಾವು ಮಾಡ್ತೇವೆ. ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದನೂ ಸಪ್ರೇಟ್ಲಿ ಕೊಡಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೀನಿ. ನನ್ನ ಹಿರಿಯೂರು ಕ್ಷೇತ್ರದ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಾನು ವೈಯಕ್ತಿಕವಾಗಿ ನಾನು ಸಹಾಯ ಮಾಡ್ತೀನಿ. ನಮ್ಮ ಮುಂದೆ ಏನು ಹೇಳಿದ್ರು, ಅಪರಾಧಿಗಳು ಶಿಕ್ಷೆ ಆಗಬೇಕು ಅಂತ ಹೇಳಿದರೆ ಖಂಡಿತ ಕಾನೂನು ಪ್ರಕಾರ ಅದನ್ನು 100ಕ್ಕೆ 100 ಆಗ್ತದೆ. ಯಾಕಂದರೆ ಹಲವಾರು ಕೋರ್ಟ್ಗಳದ್ದು ಈಗ ನಾವು ದರ್ಶನದ ನೋಡಿದ್ವಿ. ಈ ರೀತಿ ಹಲವಾರುಗಳು ಸುಪ್ರೀಂ ಕೋರ್ಟು ಇಂಥ ವಿಚಾರಗಳಲ್ಲಿ ಬರೀ ಗಂಭೀರ ಇದೆ. ಸೊ ಅವ್ರಿಗೆ 100ಕ್ಕೆ 100 ಯಾರು ಅಪರಾಧಿಗಳಿದ್ದಾರೆ ಅವರನ್ನಿಗೆ ಶಿಕ್ಷೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಕೊಡುತ್ತೆ. ಈಗ ನೀವೇನಾದರೂ ಆಸ್ಪತ್ರೆಗೆ ಭೇಟಿ ನೀಡಿದ್ದೀರಾ? ಹೇಗೆ ಸರ್? ಹೌದು, ಅವ್ರು ಬೆಳಗ್ಗೆಯಿಂದ ಇಲ್ಲೇ ಅವ್ರಿಗಾಗಿರ್ತಕ್ಕಂಥ ದುಃಖ ತೋರಿಸ್ಕೊಳ್ಳೋಕ್ಕೆ ಹೈವೇದಲ್ಲಿ ಕೂತಿದ್ರು. ಇವತ್ತು ಅದನ್ನು ಬಂದು ಪೊಲೀಸ್ನವರು ನಾವೆಲ್ಲ ಕ್ಲಿಯರ್ ಮಾಡಿದ್ದೀವಿ. ಅವ್ರ ಜೊತೆ ಕೂತು ಮಾತಾಡಿ ರೂಪುರೇಷೆಗಳನ್ನು ಮುಂದಿನ ಮಾತಾಡ್ತೀವಿ. ಇನ್ನು ಚಿತ್ರದುರ್ಗದ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಮಾತನಾಡಿ, ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಮಧ್ಯಾಹ್ನ ಮಾಹಿತಿ ಬಂದ ಕೂಡಲೇ ಸ್ಥಳಕ್ಕೆ ಹೋದ್ವ. ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡಿದ್ವು. ಅತ್ತ ಐಮಂಗಲ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದೂರು ದಾಖಲಾಗಿತ್ತು. ಇತ್ತ ವರ್ಷಿತಾ 14ರಂದು ಹಾಸ್ಟೆಲ್ ಬಿಟ್ಟು ಹೋಗಿದ್ಲು. 2 ತಾಳಿಯಾಗಿತ್ತು. ಈ ಕಾರಣಕ್ಕೆ 4 ಟೀಮ್ ಮಾಡಿ ತನಿಖೆಯನ್ನ ಚುರುಕುಗೊಳಿಸಿದ್ದೇವೆ. ಶಂಕಿತರನ್ನ ಬಂಧನ ಮಾಡಿದ್ದೇವೆ. ವಿಚಾರಣೆ ಕೂಡ ನಡೆಸುತ್ತಿದ್ದೇವೆ ಎಂದಿದ್ದಾರೆ. ನಮ್ಮ ಮೃತದೇಹ ಒಂದು ಪತ್ತೆಯಾಗಿತ್ತು, ವುಮೆನ್ ಡೆಡ್ ಬಾಡಿ. ಇದು ನಮಗೆ ಮಧ್ಯಾಹ್ನ ಒಂದು ಮಾಹಿತಿ ಬಂದಿತ್ತು. ಇದು ಪ್ಲೇಸ್ ಬಂದುಬಿಟ್ಟು ಈ ಗೋನೂರು ವಿಲೇಜ್ ಹತ್ರ NH-48 ಪಕ್ಕದಲ್ಲಿ ಒಂದು ಖಾಲಿ ಜಾಗದಲ್ಲಿ ಬಾಡಿ ಟ್ರೇಸ್ ಆಗಿತ್ತು. ಸೊ ನಾವು ಅಲ್ಲಿ ಹೋಗಿ ಎಲ್ಲ ಚೆಕ್ ಮಾಡಿ ಪಾಕಶಾಲಾ ಹೋಟೆಲ್ ಸರ್ವೆಂಟ್ ಒಬ್ಬರು ಅಶೋಕ್ ಕುಮಾರ್ ಅನ್ನೋರ ಕಂಪ್ಲೇಂಟ್ ಮೇಲೆ ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿದ್ವಿ. ಹುಡುಗಿ ನಮಗೆ ಐಮಂಗಲ ಲಿಮಿಟ್ಸ್ಗೆ ಸೇರಿದವರು, ಕವಿರಹಟ್ಟಿ ಗ್ರಾಮದವರಂತ ನಮಗೆ ಈವ್ನಿಂಗ್ ಗೊತ್ತಾಯಿತು. ಅಲ್ಲಿ ಅವರ ಪೇರೆಂಟ್ಸ್ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಬಂದಾಗ ಅವರ ಚೆಹರೆಗಾಲು ನಮ್ಮವರು ಹೇಳಿದರು. ಅದು ಆಲ್ರೆಡಿ ಕಂಟ್ರೋಲಿಂದ ಮಾಹಿತಿ ಎಲ್ಲ ಹೋಗಿ ಅವ್ರ ಚೆಹರೆಗಾಲು ಹೇಳಿದಾಗ ಅವರು ಹುಡುಗಿ ಅವರ ಮಗು ಅಂತ ಕನ್ಫರ್ಮ್ ಆಯಿತು. ಸೊ ಹುಡುಗಿ ಬಂದುಬಿಟ್ಟು ವರ್ಷಿತಾ ಅಂತ, 19 ವರ್ಷ, BA ಸೆಕೆಂಡ್ ಇಯರ್ ಓದ್ತಾಯಿದ್ರು ಚಿತ್ರದುರ್ಗನಲ್ಲಿ ವುಮೆನ್ಸ್ ಕಾಲೇಜ್ನಲ್ಲಿ. ಅಲ್ಲೇ SC/ST ಹಾಸ್ಟೆಲ್ನಲ್ಲಿ ಇರ್ತಾರೆ ಇವರು. ಸೊ ಇವರು 14th ಹಾಸ್ಟೆಲ್ ಬಿಟ್ಟು ಹೋಗಿದಾರಂತ ಮಾಹಿತಿ ಇತ್ತು. ಸೊ ಈ ಒಂದು ಪ್ರಕರಣವನ್ನು ದಾಖಲಿಸಿ ನಮ್ಮ ಇನ್ಸ್ಪೆಕ್ಟರ್ ಮುದ್ದುರಾಜು ಮತ್ತು ಸಬ್ ಇನ್ಸ್ಪೆಕ್ಟರ್ ಸುರೇಶ್, ನಮ್ಮ DSP ದಿನಕರ್ ಇವರೆಲ್ಲ ಒಂದು 4 ಟೀಮ್ಸ್ ಮಾಡಿ ಎಫರ್ಟ್ಸ್ ಮಾಡಿದ್ರು. ಶಂಕಿತರನ್ನು ನಾವು ಆಲ್ರೆಡಿ ಬಂಧಿಸಿದ್ವಿ, ಅವ್ರನ್ನ ವಿಚಾರಣೆ ಮಾಡ್ತಾಯಿದ್ವಿ. ಈಗ ಒಂದು ಶವದ ಇನ್ಕ್ವೆಸ್ಟ್ ಕೂಡ ನಡೀತಾ ಇದೆ. ತದನಂತರ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಶಂಕಿತರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ತಮಗೆ ಅಪ್ಡೇಟ್ ಮಾಡ್ತೀವಿ. ಒಬ್ಬರು ಸಿಕ್ಕಿದ್ದಾರೆ. ಬಾಡಿ ಯಾರೊಬ್ಬರು ಟೂರಿಸ್ಟ್ ಮೈಸೂರಿಂದ ಹಂಪಿ ಕಡೆ ಹೋಗ್ತಾಯಿದ್ರು. ಅವರು ಅಲ್ಲಿ NH-48 ಹತ್ರ ನಿಲ್ಲಿಸಿ ಒಂದು ನೇಚರ್ ಕಾಲ್ಗೆ ಹೋದಾಗ ಅಲ್ಲಿ ಕಾಲ್ ಪ್ಲೇಸ್ಗೆ ಇವರಿಗೆ ಆ ಶವ ಕಂಡು ಬಂದಿತ್ತು. ಅವರು ಹೋಗಿ ಅಲ್ಲಿ ಹೋಟೆಲ್ನವ್ರಿಗೆ ವಿಚಾರ ತಿಳಿಸಿದರು.
ಆಮೇಲೆ ಹೋಟೆಲ್ನವರು ನಮಗೆ ಮಾಹಿತಿ ತಿಳಿಸಿದ್ರು. ಆ ಹೋಟೆಲ್ನವ್ರ ಕಂಪ್ಲೇಂಟ್ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಅದು ನಮ್ಮ ಸೋಕೋ ಟೀಮ್ನವರು ಅವರೆಲ್ಲ ನೋಡಿಬಿಟ್ಟು ಒಂದು ದಿವಸ ಆಗಿರ್ಬೋದಂತ ಒಂದು ಅಂಚನೆ ಮಾಡಿದ್ದಾರೆ. 18th ಆಗಿರಬೇಕು ನೋಡಿ. ಪ್ರೀತಿಯ ವಿಚಾರ ಅಂತ ಹೇಳ್ತಾರೆ ಸರ್, ಪ್ರೀತಿಸಿದ್ರೆ ಯಾಕೆ ಕರ್ಕೊಂಡು ಮರ್ಡರ್ ಮಾಡೋವಂಥದ್ದು? ಸೊ ಅದೇ ಪ್ರೀತಿ ಮಾಡ್ತಾರೆ ಕೇಳಬೇಕು. ಇನ್ನು ವಿಚಾರಣೆ ಮಾಡ್ತಾ ಇದ್ವಿ. ಯಾರು ಶಂಕಿತರಿದ್ದಾರೆ ಅವ್ರನ್ನ ವಿಚಾರಣೆ ಮಾಡಿ ನಾವು ಇನ್ನು ಕೊಲೆಯಾದ ಯುವತಿ ವರ್ಷಿತಾ ಹಾಸ್ಟೆಲ್ನಿಂದ ಹೊರ ಹೋಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜೊತೆಗೆ ಆಕೆ ಹಾಸ್ಟೆಲ್ಗೆ ರಜಾ ಕೊಡಿ ಎಂದು ಲೀವ್ ಲೆಟರ್ ಕೂಡ ಬರೆದಿದ್ಲು. ಇತ್ತ ಪಾಗಲ್ ಪ್ರೇಮಿಯ ಜೊತೆ ಹೋದ ವರ್ಷಿತಾ ಕೊನೆಗೆ ಶವವಾಗಿ ಹೋಗಿದ್ದಾಳೆ. ಇನ್ನು ಆರೋಪಿ ಚೇತನ್ನನ್ನು ಕೊಲೆಯ ಬಗ್ಗೆ ತನಿಖೆ ನಡೆಸ್ತಾ ಇದ್ದು ಇಂದು ಸ್ಥಳ ಮಹಜರು ಮಾಡಲಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಕೊಲೆ ಕೇಸ ಯಾವ ದಿಕ್ಕನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.